ನಮಸ್ಕಾರ ಸ್ನೇಹಿತರೆ, ರಾಜ್ಯದಲ್ಲಿ ಪೊಲೀಸ್ ಟ್ರೈನಿಂಗ್ ಹೇಗಿರುತ್ತೆ ಗೊತ್ತಾ? ತರಬೇತಿ ಟೈಮಲ್ಲಿ ಸಂಬಳ ಕೊಡ್ತಾರಾ? ಊಟ ತಿಂಡಿ ಹೇಗಿರುತ್ತೆ? ದಿನಕ್ಕೆ ಎಷ್ಟು ಗಂಟೆ ವ್ಯಾಯಾಮ ಮಾಡಬೇಕು? ಎಷ್ಟು ಕಿಲೋಮೀಟರ್ ಓಡಬೇಕು ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಬೆಳಗ್ಗೆ 5:30ಕ್ಕೆ ಹಾಜರು ಕಡ್ಡಾಯ. ಎಕ್ಸಾಮ್ ಬರೆದು ಫಿಸಿಕಲ್ ಟೆಸ್ಟ್ ಎಲ್ಲ ಕ್ಲಿಯರ್ ಆದ್ಮೇಲೆ ಪೊಲೀಸ್ ಟ್ರೈನಿಂಗ್ ತುಂಬಾ ಕಠಿಣವಾಗಿ ಇರುತ್ತೆ. ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು 5:15ಗೆ ಸರಿಯಾಗಿ ಪರೇಡ್ ಗ್ರೌಂಡ್ ನಲ್ಲಿ ಹಾಜರಿರಬೇಕು. ಮೊದಲಿಗೆ ಮೇಲಾಧಿಕಾರಿಗಳು ಹಾಜರಾತಿಯನ್ನ ದಾಖಲಿಸ್ತಾರೆ. ಇದಾದ್ಮೇಲೆ ಕಠಿಣ ತರಬೇತಿ ಶುರುವಾಗುತ್ತೆ. ಪ್ರತಿದಿನ ನಿರಂತರವಾಗಿ 5 ಕಿಲೋಮೀಟರ್ ಓಡೋದು ಕಡ್ಡಾಯವಾಗಿರುತ್ತೆ. ವಾರ್ಮ್ ಅಪ್ ಎಕ್ಸರ್ಸೈಸ್ ಮತ್ತು ವರ್ಕೌಟ್ ಕೂಡ ಇರುತ್ತೆ. 50 ನಿಮಿಷಗಳ ಕಾಲ ಡ್ರಿಲ್ ಮಾಡಿಸ್ತಾರೆ. ಒಟ್ಟು 1.5 ಗಂಟೆ ಅಂದ್ರೆ 7 ಗಂಟೆವರೆಗೆ ಈ ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತೆ. 7ರಿಂದ 9 ಗಂಟೆವರೆಗೆ ರೆಡಿಯಾಗಲು ಟೈಮ್. ಕಠಿಣ ವ್ಯಾಯಾಮ ಆದ್ಮೇಲೆ ಸ್ನಾನ ಮಾಡಿ ರೆಡಿಯಾಗಲು ಸ್ವಲ್ಪ ಟೈಮ್ ಸಿಗುತ್ತೆ. ನಂತರ ಎಲ್ಲರೂ ಯೂನಿಫಾರ್ಮ್ ಧರಿಸಿ ತಿಂಡಿಗೆ ಹೋಗಬೇಕು. ಊಟ ತಿಂಡಿ ಸಾಮಾನ್ಯವಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ಇರುತ್ತೆ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಪುಳಿಯೋಗರೆ, ಬಾಳೆಹಣ್ಣು, ಟೀ, ಕಾಫಿ ಹೀಗೆ ಪೋಷಕಾಂಶಯುಕ್ತ ಆಹಾರ ಇರುತ್ತೆ. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನೆಲ್ಲ ಕೊಡೋದಿಲ್ಲ. 9 ಗಂಟೆಯೊಳಗೆ ತಿಂಡಿ ಮುಗಿಸಿ ಕ್ಲಾಸ್ಗಳಿಗೆ ಅಟೆಂಡ್ ಆಗಬೇಕು. 9ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಕ್ಲಾಸ್. ಬೆಳಗ್ಗೆ 9 ಗಂಟೆಗೆ ಟ್ರೈನಿಗಳಿಗೆ ಕ್ಲಾಸ್ ಶುರುವಾಗುತ್ತೆ. ಅಲ್ಲಿ IPC, CRPC ಮತ್ತು ಎವಿಡೆನ್ಸ್ ಆಕ್ಟ್ಗಳ ಬಗ್ಗೆ ಹೇಳಿಕೊಡ್ತಾರೆ. ತನಿಖೆ ಹೇಗೆ ನಡೆಸಬೇಕು ಅಂತ ಹಲವು ಉದಾಹರಣೆಗಳ ಮೂಲಕ ವಿವರಿಸ್ತಾರೆ. ಮಾನವ ಹಕ್ಕುಗಳ ಬಗ್ಗೆ, ಸೈಬರ್ ಕ್ರೈಮ್ಗಳ ಬಗ್ಗೆ, ಟ್ರಾಫಿಕ್ ರೂಲ್ಸ್ಗಳ ಬಗ್ಗೆ, ಜನರ ಜೊತೆ ಹೇಗೆ ವರ್ತಿಸಬೇಕು ಅನ್ನೋದರ ಬಗ್ಗೆ ಹೀಗೆ 21 ವಿಷಯಗಳ ಬಗ್ಗೆ ಪಾಠ ಮಾಡ್ತಾರೆ. ಆಯಾ ವಿಷಯಕ್ಕೆ ಸಂಬಂಧಿಸಿದ ಎಕ್ಸ್ಪರ್ಟ್ಗಳು ಬಂದು ಬೋಧಿಸ್ತಾರೆ. ಜೊತೆಗೆ ಸೀನಿಯರ್ ಸೂಪರ್ ಕಾಪ್ಗಳು ಕೂಡ ಬಂದು ಜೂನಿಯರ್ಗಳ ಜೊತೆಗೆ ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಊಟದ ಬ್ರೇಕ್. ಕ್ಲಾಸ್ ಮುಗಿದ ಬಳಿಕ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆವರೆಗೆ ಊಟದ ಬ್ರೇಕ್ ಇರುತ್ತೆ. ಈ ಟೈಮಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲು ಕೂಡ ಅವಕಾಶ ಇರುತ್ತೆ. ಮಧ್ಯಾಹ್ನ ಊಟಕ್ಕೆ ಅನ್ನ, ಸಾಂಬಾರ್, ರಸಂ, 2 ರೀತಿಯ ತರಕಾರಿ, ಪಲ್ಯ ಮತ್ತು ಮೊಸರು ಇರುತ್ತೆ. ವಾರದಲ್ಲಿ 1-2 ದಿನ ಮೊಟ್ಟೆ ಮತ್ತು ಚಿಕನ್ ಅಡುಗೆ ಕೂಡ ಇರುತ್ತೆ. ಹೊಟ್ಟೆ ತುಂಬಾ ಊಟ ಮಾಡಲು ಅವಕಾಶ ಇರುತ್ತೆ. ಯಾವುದೇ ರೀತಿಯ ಲಿಮಿಟೇಷನ್ಸ್ ಇರೋದಿಲ್ಲ. 3 ಗಂಟೆಯಿಂದ ಮತ್ತೆ ಹೊರಾಂಗಣ ತರಬೇತಿ. ಮಧ್ಯಾಹ್ನ 3 ಗಂಟೆಯ ಬಳಿಕ ಮತ್ತೆ ಹೊರಾಂಗಣದ ತರಬೇತಿ ಶುರುವಾಗುತ್ತೆ. ಲಾಠಿ ಡ್ರಿಲ್, ಗಾರ್ಡ್ ಆಫ್ ಹಾನರ್ ಮತ್ತು ಶಸ್ತ್ರಸಹಿತ ಟ್ರೈನಿಂಗ್ ನೀಡಲಾಗುತ್ತೆ. ರಿವಾಲ್ವರ್ ಮತ್ತು ಬಂದೂಕಿನಿಂದ ಫೈರಿಂಗ್ ಮಾಡೋ ತರಬೇತಿಯನ್ನ ಕೊಡ್ತಾರೆ. ಕ್ರೌಡ್ ಕಂಟ್ರೋಲ್ ಅಂದ್ರೆ ಹೆಚ್ಚು ಜನ ಸೇರಿದಾಗ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಕೂಡ ಹೇಳಿಕೊಡ್ತಾರೆ. ಜೊತೆಗೆ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದನ್ನ ಕೂಡ ಪ್ರಾಕ್ಟೀಸ್ ಮಾಡಿಸ್ತಾರೆ. ದ್ವಿಚಕ್ರ ಮತ್ತು 4 ಚಕ್ರಗಳ ವಾಹನದ ತರಬೇತಿಯನ್ನ ಕೊಡ್ತಾರೆ. ಕರಾಟೆ ಮತ್ತು ಕಷ್ಟದ ಸನ್ನಿವೇಶಗಳನ್ನ ಎದುರಿಸಲು ಅಗತ್ಯವಾದ ಎಲ್ಲಾ ಟ್ರೈನಿಂಗ್ ಸಿಗುತ್ತೆ. ಅಂದ್ರೆ ಹಗ್ಗ ಹಿಡಿದು ಮೇಲೆ ಏರೋದು, ಹಗ್ಗದ ಮೇಲೆ ನಡೆಯೋದು, ಮುಳ್ಳಿನ ತಂತಿಗಳ ಅಡಿಯಲ್ಲಿ ನುಗ್ಗಿ ಮುಂದೆ ಸಾಗುವುದು, ಎತ್ತರದ ಕಾಂಪೌಂಡ್ ಏರೋದು ಕೂಡ ಇದರಲ್ಲಿ ಸೇರಿರುತ್ತೆ. ಇದಾದ್ಮೇಲೆ ಜಿಮ್, ಯೋಗ, ಧ್ಯಾನ ಕೂಡ ತರಬೇತಿಯ ಭಾಗವಾಗಿರುತ್ತೆ. ಈ ನಡುವೆ ಆಟಕ್ಕೂ ಟೈಮ್ ಇರುತ್ತೆ. ಇಲ್ಲಿ ಟ್ರೈನ್ಗಳ ನಡುವೆಯೇ 100 ಮೀಟರ್ ಮತ್ತು 1,500 ಮೀಟರ್ ಓಟದ ಸ್ಪರ್ಧೆಗಳನ್ನು ಕೂಡ ನಡೆಸಲಾಗುತ್ತೆ. ವಾಲಿಬಾಲ್, ಹಾಕಿ ಆಟಗಳಿಗೂ ಇಲ್ಲಿ ಅವಕಾಶ ಇರುತ್ತೆ. ಇವುಗಳ ನಡುವೆ ಒಂದೊಂದು ದಿನ ಟ್ರಕ್ಕಿಂಗ್, ಪಥಸಂಚಲನ ಮತ್ತು ಆಂಟಿ ನಕ್ಸಲ್ ಟ್ರೈನಿಂಗ್ ಕೂಡ ಇರುತ್ತೆ. ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ಕಮಾಂಡೋ ಟ್ರೈನಿಂಗ್ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಪ್ರಾಕ್ಟಿಕಲ್ ತರಬೇತಿಯೂ ಇರುತ್ತೆ. ಅಪರಾಧ ನಡೆದ ಜಾಗದಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ಡೆಮೋ ನೀಡಲಾಗುತ್ತೆ. ಕ್ರೈಮ್ ಜಾಗದ ಫಿಂಗರ್ ಪ್ರಿಂಟ್ ಮಹತ್ವವನ್ನ ಕೂಡ ಹೇಳಿಕೊಡಲಾಗುತ್ತೆ. ಕೋರ್ಟ್ ನಲ್ಲಿ ಪ್ರೊಸೀಜರ್ ಹೇಗಿರುತ್ತೆ ಅಂತ ಡೆಮೋ ಮೂಲಕ ಮಾಹಿತಿ ಕೊಡ್ತಾರೆ. ಟ್ರೈನಿಂಗ್ ಸೆಂಟರ್ ನಲ್ಲಿ ಗ್ರಂಥಾಲಯ ಇದ್ದು ಕಂಪ್ಯೂಟರ್ ತರಬೇತಿ ಕೂಡ ನೀಡಲಾಗುತ್ತೆ. ಸ್ಫೋಟಕಗಳ ಪತ್ತೆ ಮತ್ತು ಅದನ್ನ ನಿಷ್ಕ್ರಿಯಗೊಳಿಸುವುದು ಹೇಗೆ ಅಂತಲೂ ತೋರಿಸಿಕೊಡ್ತಾರೆ. ರಕ್ತದಾನ ಶಿಬಿರ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಚರ್ಚಾ ಸ್ಪರ್ಧೆ ಕೂಡ ಇರುತ್ತೆ. ಹೀಗೆ ಮಧ್ಯಾಹ್ನದ ಊಟದ ಬಳಿಕ ಸಂಜೆ 6 ಗಂಟೆವರೆಗೆ ದಿನಕ್ಕೊಂದು ಟ್ರೈನಿಂಗ್ ಕಾರ್ಯಕ್ರಮಗಳು ಇರುತ್ತೆ. ಇದಾದ್ಮೇಲೆ ಟ್ರೈನಿಗಳಿಗೆ ಫ್ರೀ ಟೈಮ್ ಇರುತ್ತೆ. ಸಂಜೆ ವೇಳೆಗೆ ಟೀ, ಕಾಫಿ ಜೊತೆಗೆ ಬಿಸ್ಕೆಟ್, ಕಡಲೆಕಾಯಿ ಅಂತಹ ಸ್ನಾಕ್ಸ್ ಕೂಡ ಕೊಡಲಾಗುತ್ತೆ. ಸಂಜೆ 8 ಗಂಟೆಗೆ ಹಾಜರಿ ಮತ್ತು ಊಟ. ಪ್ರತಿದಿನ ಸಂಜೆ 8 ಗಂಟೆಗೆ ಟ್ರೈನಿಗಳ ಹಾಜರಾತಿ ತೆಗೆದುಕೊಳ್ಳಲಾಗುತ್ತೆ. ಈ ವೇಳೆ ರಾಷ್ಟ್ರಗೀತೆಯನ್ನ ಹಾಡಿಸ್ತಾರೆ. ಇದಾದ್ಮೇಲೆ ಟ್ರೈನಿಗಳು ಊಟ ಮಾಡಿ ನಿದ್ದೆ ಮಾಡಲು ಅವಕಾಶ ಇರುತ್ತೆ. ರಾತ್ರಿ ಊಟಕ್ಕೆ ಚಪಾತಿ ಅಥವಾ ರೊಟ್ಟಿ, ಅನ್ನ, ಸಾಂಬಾರ್, ತರಕಾರಿ, ಪಲ್ಯ, ಮೊಸರು ಮತ್ತು ಮಜ್ಜಿಗೆ ಕೊಡಲಾಗುತ್ತೆ. ಹೊರಗಿಂದ ಯಾವುದೇ ಆಹಾರ ತಂದು ತಿನ್ನಲು ಅವಕಾಶ ಇರೋದಿಲ್ಲ. ಪ್ರತಿಯೊಬ್ಬ ಟ್ರೈನಿ ಕೂಡ ದಿನಚರಿಯನ್ನ ಫಾಲೋ ಮಾಡಲೇಬೇಕು. ರೂಲ್ಸ್ ಗಳನ್ನ ಪಾಲಿಸಲೇಬೇಕು. ಇಲ್ಲವಾದಲ್ಲಿ ಅಭ್ಯರ್ಥಿಗಳಿಗೆ ಕಠಿಣ ಪನಿಷ್ಮೆಂಟ್ ಕೂಡ ಕೊಡಲಾಗುತ್ತೆ. ಟ್ರೈನಿಂಗ್ ಟೈಮಲ್ಲೂ ಸಿಗುತ್ತೆ ಸಂಬಳ.
ಪೊಲೀಸ್ ಇಲಾಖೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿ ಸೆಂಟರ್ಗೆ ಹಾಜರಾದ ದಿನದಿಂದಲೇ ಸಂಬಳ ಕೂಡ ಸಿಗುತ್ತೆ. ಮೂಲ ವೇತನ ಮತ್ತು DA ಕೊಡಲಾಗುತ್ತೆ. ಅದೇ ಟ್ರೈನಿಂಗ್ ಮುಗಿದು ಪೋಸ್ಟಿಂಗ್ ಆದ್ಮೇಲೆ ಫುಲ್ ಸಂಬಳ ಮತ್ತು ಎಲ್ಲಾ ರೀತಿಯ ಭತ್ಯೆಗಳು ಕೂಡ ಸಿಗುತ್ತವೆ. ಇನ್ನು ಹುದ್ದೆಗೆ ಅನುಗುಣವಾಗಿ ಎಷ್ಟು ತಿಂಗಳು ಟ್ರೈನಿಂಗ್ ಅಂತ ನಿರ್ಧರಿಸಲಾಗುತ್ತೆ. 9 ತಿಂಗಳಿಂದ ಹಿಡಿದು 2 ವರ್ಷದವರೆಗೂ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಆದ್ಮೇಲೆ ಅಭ್ಯರ್ಥಿಯ ಶಿಸ್ತು, ಕಾನೂನಿನ ಜ್ಞಾನ, ಫಿಟ್ನೆಸ್ ಅನ್ನು ಮತ್ತೆ ಮೌಲ್ಯಮಾಪನ ಮಾಡಲಾಗುತ್ತೆ. ಎಲ್ಲವೂ ಸರಿಯಾಗಿದ್ದರೆ ಮಾತ್ರವೇ ಅಭ್ಯರ್ಥಿಯನ್ನ ಪೊಲೀಸ್ ಆಗಿ ಪೋಸ್ಟಿಂಗ್ ಮಾಡಲಾಗುತ್ತೆ. ಸ್ನೇಹಿತರೆ, ಇದು ರಾಜ್ಯ ಪೊಲೀಸ್ ಇಲಾಖೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಹೇಗಿರುತ್ತೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.